ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನೋಡ್ತಾ ಹೋದು ನಾನು ಹಸುಗಳ ಬಗ್ಗೆ ತಿಳಿಸ್ತಾನೆ. ನಾನೇನಪ್ಪ ಅಂದಿದೆ ಅಂದರೆ ಎಚ್ ಎಫ್ ಹಸು ಕರು ಹಾಕಿದಾಗ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಸುಗಳ ಬಗ್ಗೆ ತಿಳಿಸ್ತೀನಿ ಅಂದಿದೆ. ಅದರಿಂದ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾನೆ ಬನ್ನಿ ಫ್ರೆಂಡ್ಸ್. ನೋಡ್ತಾ ಫ್ರೆಂಡ್ಸ್, ನಮ್ಮ ಎಚ್ ಎಫ್ ಹಸು ಕರು ಹಾಕಿ ಇಲ್ಲ ಒಂದು ತಿಂಗಳಾಯಿತು. ಆದರೆ ಈಗ ನಮಗೆ ರೀಸೆಂಟಾಗಿ ಹಾಲು ಕೊಡ್ತಾ ಇರೋದು 9 ಲೀಟ್ರು. ನಾನು ಹೇಳಿದ್ದೆ ಇದ್ದು ನಮ್ಮ ಹಾಲು ಬ್ಲ್ಯಾಕ್ ಜಾಸ್ತಿ ಹಾಲು ಕೊಡ್ತದೆ ಮತ್ತು ಎಚ್ ಎಫ್ ಹಸು ಹಾಲು ಜಾಸ್ತಿ ಕೊಡ್ತದೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ಅಂದಿದೆ. ಅದರಿಂದ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡ್ತಾ ಹೋದು ಇದು ಎಚ್ ಎಫ್ ಹಸು 9.5 ಲೀಟ್ರಷ್ಟು ಹಾಲು ಕೊಟ್ಟೈತೆ ಹೈಯೆಸ್ಟು. ಮತ್ತು ನಮ್ಮ ಆಲ್ ಬ್ಲ್ಯಾಕ್ ಹಸು 8 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಅದರಲ್ಲಿ ನಮ್ಮ ಎಚ್ ಎಫ್ ಹಸುನೇ ಹೈಯೆಸ್ಟ್ ಕೊಟ್ಟಿರೋದು. ಏನಪ್ಪ ನಾನು ಹೇಳೋದು ಅಂದರೆ ರೈತರಿಗೆ ನೋಡ್ತಾ ಹೋದವ್ರಿಗೆ ನಮಗೆ 7 ಲೀಟ್ರ್ ಕೊಡಲಿ, ಅದು 7.5 ಲೀಟ್ರ್ ಕೊಡಲಿ, ನಮಗೆ ಬಾವಾಗ್ದೇ ಹಾಲು ಬೀಳ್ತೈತೆ ಅಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ. ಅದೇ ನಮಗೆ ಬಾವಾಗಿ ಒಂದು 2-3 ದಪ ಬಾವಾಯ್ತೈತೆ, ಹಾಲು ಕರೆಕ್ಟಾಗಿ ಬೀಳ್ತಾಯಿಲ್ಲ, ಒಂದು ತಿಂಗಳು ಬೀಳುತ್ತೆ, ಒಂದು ತಿಂಗಳು ಬೀಳಲ್ಲ, ಹಂಗಾದಾಗ ನಮಗೆ ಲಾಸ್ ಆಗುತ್ತೆ. ಅದರಿಂದ ಹೇಳೋದೇನಪ್ಪ ಅಂದರೆ ಅದು ಈ ಸತಿ ಕನ್ಗಡ್ಸಲ್ಲೇ 7 ಲೀಟ್ರ್ ಕೊಡ್ತೈತೆ ಅಂದರೆ ನೆಕ್ಸ್ಟು ಟೈಮ್ 8.5-9 ಲೀಟ್ರ್ ಬಿದ್ದೇ ಬೀಳ್ತದೆ. ಅದರಿಂದ ನೀವು ಹಸುಗಳು ಕರೆಕ್ಟಾಗಿ ನೋಡಿಕೊಂಡ್ರೆ ಅದೇ ಇದಾಯ್ತದೆ. ನಿಮ್ಗೆ ಕಡಿಮೆ ಹಾಲು ಬೀಳ್ತೈತೆ ಅಂತ ಮಾರಾಕ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಸಕ್ಸಸ್ ಕಾಣಲ್ಲ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಹಸು ಕರು ಹಾಕಿ 3.5 ತಿಂಗಳು 4 ತಿಂಗಳಾಗೈತೆ. ನಮ್ಗೆ ಬೀಳ್ತಿದ್ದು ಇದು ಸ್ಟಾರ್ಟಿಂಗು ಈಗಾಗಲೇ ಇದು ಎಷ್ಟನೇ ಸೂಲಪ್ಪ ಅಂದರೆ 3ನೇ ಸೂಲಾಗಿ ನೆಕ್ಸ್ಟ್ 4ನೇ ಸೂಲು. ಈಗ ಒಂದು ಕರು ಹಾಕಿ 3.5 ತಿಂಗಳಿಂದ 4 ತಿಂಗಳಾಗೈತೆ. ಆದರೆ ಈಗ ರೀಸೆಂಟಾಗಿ ಕೊಡ್ತಾ ಇರೋದು ಇದು ಏನಪ್ಪ ಅಂದರೆ 9ರಿಂದ 10 ಲೀಟ್ರಷ್ಟು ಹಾಲು ಬಿದ್ದೈತೆ. ಸ್ಟಾರ್ಟಿಂಗ್ ಒಂದು 11 ಬೀಳ್ತು, ಆದರೆ ಒಂದು 3 ತಿಂಗಳಾದಮೇಲೆ ಸ್ವಲ್ಪ ಡೌನ್ ಆಗೇ ಆಗುತ್ತೆ ಯಾವುದೇ ಹಸು ಆದರೂ. ಅದಕ್ಕೆ ಹಸು ಡೌನ್ ಆಯಿತು. ಇದ್ರ ಬಗ್ಗೆ ತಿಳಿಸ್ತೀನಿ ಅಂದರೆ ನೋಡ್ತಾ ಫ್ರೆಂಡ್ಸ್, ಇದು ಫಲ ನಿಂತಿರಲಿಲ್ಲ, ಅಂದರೆ ಫಲ ನಿಂತಾನೇ ಇರಲಿಲ್ಲ. ಅದರಿಂದ ನಮಗೆ ಹಸಿ ರಿಸ್ಕ್ ಆಗಿತ್ತು. ಆದರೆ ಈಗ ಮಾತ್ರ ನೋಡೋದು 2.5 ಮಂತ್ ಆಗೈತೆ ಫಲ ಕೊಡಿಸಿ, ಇನ್ನೂ ಬಂದಿಲ್ಲ ಈಡ್ಗೆ. ಅದರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ತೀನಿ. ನೋಡ್ತಾ ಹೋಗೋದು ಈಗೆಲ್ಲ ಚೆನ್ನಾಗೈತೆ, ಆ್ಯಕ್ಟಿವ್ ಆಗಿ ಹಸ್ಗಳು ಏನೂ ತೊಂದರೆ ಆಗಿಲ್ಲ. ಮತ್ತು ನಾನು ತಿಳಿಸ್ತಿದ್ದು ಈಗ ಕರು ಬಗ್ಗೆ. ಈ ಕರು ಬಗ್ಗೆ ಯಾವ ಕರು ಹಸು ಹಾಕೈತೆ ಅಂತ ಹೇಳೋನಿ ಅಲ್ಲಿ ನಿಂತೈತಲ್ಲ ನೋಡಿ, ಆ ರೆಡ್ ಅನ್ನೇ ಹಾಕಿರೋದು, ಅಲ್ಲಿ ರೆಡ್ ಅನ್ನ ಐತಲ್ಲ ಅದೇ ಹಾಕಿರೋದು. ಈಗ ಈ ರೀತಿ ಐತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.